ಎಲ್ರಿಗೂ ಜೈ ಭೀಮ್. ನಿನ್ನೆ ಬೆಂಗಳೂರು ಮಹಾನಗರದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಆರೋಗ್ಯ ಇಲಾಖೆಗೆ ನಾನು ಧನ್ಯವಾದ ತಿಳಿಸಿದ್ದೇನೆ. ಅದೇ ರೀತಿ ಪ್ರತಿ 3 ತಿಂಗಳಿಗೊಮ್ಮೆ ತಪಾಸಣೆ ಮಾಡಬೇಕಂತೇಳಿ ಈಗ ಒಂದು ಕಾನೂನು ಆಗಿದೆ, ಅದು ಮಾಡಲೇಬೇಕು. ಆದರೆ ನಿನ್ನೆ ಮಾಡಿರೋ ಔಷಧಿಯಲ್ಲಿ ಏನು ತಪಾಸಣೆ ಮಾಡಿದ್ದಾರೋ ಅದರಲ್ಲಿ ಏನಾಗಿದೆ ಅಂದರೆ, ಅವರ ಪೌರ ಕಾರ್ಮಿಕರನ್ನ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹೇಳಿದೆ ಎಲ್ಲರನ್ನೂ ಕಾಯಂ ಮಾಡ್ತೀನಿ ಅಂತೇಳಿ. ಇವರು ಕಾಯಂ ಆಗುತ್ತಂತೇಳಿ ಆಸೆ ಇಟ್ಕೊಂಡು ತುಂಬ ಆರೋಗ್ಯವನ್ನು ಕಾಪಾಡ್ಕೋಬೇಕಂತೇಳಿ ಪ್ಲಾನ್ ಮಾಡ್ತಾಯಿದ್ರು. ಇದು ಒಳ್ಳೆ ಕೆಲಸ ಆಯಿತು. ಅದೇ ರೀತಿ ಈಗ BBMP ಅವರು ಮಾಡಿರೋ ಕೆಲಸದಲ್ಲಿ ಏನು ನ್ಯೂನತೆ ಇದೆ ಅಂತೇಳಿದ್ರೆ, ನೋಡಿ, ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರೋ ಔಷಧಿ ಫ್ರೀ ಇದು. ಈ ಔಷಧಿಗೆ ಬರೋ ತಿಂಗಳಿಗೆ ಅಂದರೆ ಇನ್ನು 5-10 ದಿವಸದಲ್ಲಿ ಎಕ್ಸ್ಪೈರ್ ಆಗಿಬಿಡ್ತದೆ ಈ ಔಷಧಿ. ಈ ಎಕ್ಸ್ಪೈರ್ ಆಗಿರೋ ಔಷಧಿಯನ್ನು ಕೊಟ್ಬಿಟ್ಟು ಎಲ್ಲ ಪೌರ ಕಾರ್ಮಿಕರನ್ನು, ಎಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಪೌರ ಕಾರ್ಮಿಕರನ್ನೆಲ್ಲರೂ ಒಂದೇ ಸಲ ಕಾಯಮಕ್ಕೆ ಕಳಿಸ್ಬಿಡೋಕ್ಕೆ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡಿದೆ ಅಂತೇಳಿ ನನಗೇನೋ ಅನುಮಾನ ಆಗಿದೆ. ಪೌರ ಕಾರ್ಮಿಕರ ಹಿತೈಷಿಯನ್ನು ಕಾಪಾಡಬೇಕಂತ ನಾನಿರೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರ್ಬೇಕಂತೇಳಿ ನಾನು ಆಶಿಸುವಂಥ ಸಂದರ್ಭದಲ್ಲಿ ಇಂಥ ಎಕ್ಸ್ಪೈರ್ ಆಗುವಂಥ ಔಷಧಿಗಳನ್ನ ಕೊಟ್ಟು ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿದೆ ಅಂತೇಳಿ ಕುಂಟು ನೆಪ ಹೇಳ್ಕೊಂಡು ಪೌರ ಕಾರ್ಮಿಕರನ್ನ ಕಾಯಮಾಗಿ ಕಳ್ಸೋಕ್ಕೆ ಇವರು ಪ್ಲಾನ್ ಮಾಡ್ತಾಯಿದ್ದಾರೆ ಕರ್ನಾಟಕ ಸರ್ಕಾರ. ಪೌರ ಕಾರ್ಮಿಕರ ಎಲ್ಲರೂ ಎಚ್ಚೆತ್ತುಕೊಂಡು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಔಷಧಿಯನ್ನು ಅದು ಕೊಟ್ಟರೆ ಬೇರೆ ಡಾಕ್ಟ್ರುಗಳ ಹತ್ರ ತೋರಿಸಿ, ಮೆಡಿಕಲ್ ಅವ್ರ ಹತ್ರ ವಿಚಾರಣೆ ಮಾಡಿ, ಯಾರೋ ವಿದ್ಯಾವಂತರಿಗೆ ತೋರಿಸ್ಬಿಟ್ಟು ಆಮೇಲೆ ಔಷಧಿಗಳನ್ನ ತಗೋಬೇಕು. ಯಾಕೆಂತ ಹೇಳಿದ್ರೆ ಈ ಸರ್ಕಾರಗಳನ್ನ ನಂಬೋಕ್ಕಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೂ ಡೇಂಜರ್ ಅದು. ಅಂಥದ್ರಲ್ಲಿ ಈ ಬಾರಿ ಈ ಔಷಧಿ ಕೊಟ್ಟಿರೋದು ಇನ್ನು 3 ದಿವಸ, ಇವತ್ತು 26ನೇ ತಾರೀಕು ಡೇಟ್, ಇವತ್ತು ನಿನ್ನೆ ತಪಾಸಣೆ ಮಾಡಿದ್ದಾರೆ. ಇನ್ನು 5 ದಿವಸದಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ ಔಷಧಿದು. ನೋಡಿ, ಇನ್ನು 5 ದಿವಸದಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ ಈ ಔಷಧಿ. ಇಂಥ ಔಷಧಿಗಳನ್ನ ಕೊಡೋಕ್ಕೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅಂತವ್ರು ಬೇಕಾ? BBMP ಆಯುಕ್ತರು ತುಷಾರ್ ಗಿರಿನಾಥ್ ಅವ್ರಿಗೆ ನಿಮ್ಗಾದರೂ ಸ್ವಲ್ಪ ಬುದ್ಧಿ ಜ್ಞಾನ ಬೇಡವೇನ್ರಿ? IAS ಮಾಡಿದ್ದೀರಾ, ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ? ಇಂಥ ಔಷಧಿಗಳನ್ನ ಕೊಡೋದು ಪೌರ ಕಾರ್ಮಿಕರಿಗೆ? ನೀವು ತಪಾಸಣೆ ಮಾಡುವಾಗ ನೋಡೋದೇ ಬೇಡವಾ? ಇದು ಏನೋ ಗುಂಪಲ್ಲಿ ಗೋವಿಂದ ಅಂದ್ಬಿಟ್ಟು ಇವರಿಗೆ ಕೊಟ್ಬಿಟ್ಟು ಒಂದೇ ಸಲ ಮುಗಿಸ್ಬಿಟ್ಟು ಕಾಯಂ ಸವಾಸನೆ ಬೇಡ ಅಂತೇಳಿ ನೀವೇನು ಪ್ಲಾನ್ ಮಾಡಿದರೆ ಇದು ಪರಿಣಾಮ ನೆಟ್ಟಿಗಿರಲ್ಲ ನಿಮಗೆ. ಇದು ದೊಡ್ಡ ಇಶ್ಯೂ ಆಗುತ್ತೆ ನೋಡಿ. ಇದು ಎಲ್ಲ ಲ್ಯಾಬೆಲ್ಲ ಕಳಿಸ್ತೀವಿ ನಾವು, ಕಳಿಸ್ಬಿಟ್ಟು ಇದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ಪೌರ ಕಾರ್ಮಿಕರು ಎಚ್ಚೆತ್ತುಕೊಂಡು ದಯಮಾಡಿ ಈ ಔಷಧಿಯನ್ನು ಡಾಕ್ಟರ್ಗಳನ್ನ ಹತ್ರ ಮತ್ತೆ ಕೇಳಿಕೊಂಡು ಸೇವನೆ ಮಾಡಬೇಕಂತೇಳಿ ಎಲ್ಲ ಪೌರ ಕಾರ್ಮಿಕರ ಮನವಿ ಮಾಡ್ಕೊತಿದ್ದೀನಿ. ಜೈ ಭೀಮ್, ಜೈ ಕಾಂಶೀರಾಮ್.